ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 39ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ರಾವಣನು ತನ್ನ ನಗರ ರಕ್ಷಣೆಗಾಗಿ ವ್ಯೂಹವನ್ನು ರಚಿಸಿದಂತೆಯೇ ಆ ನಗರದ ಮೇಲೆ ಆಕ್ರಮಣ ಮಾಡುವ ಸಲುವಾಗಿ ರಾಮನು ಪ್ರತಿವ್ಯೂಹವನ್ನು ರಚಿಸಿ ಯೋಗ್ಯರಾದ ವಾನರ ವೀರರಿಗೆ ಜವಾಬ್ದಾರಿಗಳನ್ನು ಕೊಟ್ಟು ಆ ಲಂಕೆಯನ್ನು ನೋಡುವ ಸಲುವಾಗಿ ಆತನು ಸುವೇಲ ಶಿಖರದ ಮೇಲೆ ಹತ್ತುತ್ತಾನೆ. ಆ ಸುವೇಲ ಶಿಖರದಲ್ಲಿ ವಿಭೀಷಣನೊಂದಿಗೂ ಲಕ್ಷ್ಮಣ ಹಾಗೂ ಇತರ ಎಲ್ಲ ವಾನರ ವೀರರೊಂದಿಗೆ ಕುಳಿತುಕೊಂಡು ಆ ಲಂಕೆಯನ್ನು ವೀಕ್ಷಿಸುತ್ತಾ ಮುಂದಿನ ಯುದ್ಧದ ಯೋಜನೆಗಳನ್ನು ಮಾಡುತ್ತಿರುವನು. ತಾಮ್ರಾತ್ರಿ ಮುಷಿತಾಸ್ತತ್ರ ಸುವೇಲೆ ಹರಿಯೋಥಪಾಹ ಲಂಕಾಯಾಂ ದದೃಶುರ್ವೀರ ವನಾನ್ಯುಪವನಾನಿ ಚ. ವಾನರ ಸೇನಾಪತಿಗಳು ಆ ರಾತ್ರಿಯನ್ನು ಆ ಸುವೇಲ ಪರ್ವತದಲ್ಲೇ ಕಳೆದು ಅಲ್ಲಿಂದ ವಾನರ ವೀರರು ಲಂಕೆಯ ವನ ಉಪವನಗಳನ್ನು ನೋಡಿದರು. ಎಷ್ಟು ಅಂದರೆ ಕೆಲಸಗಳನ್ನು ಸುಲಭವಾಗಿ ಮಾಡಿಕೊಳ್ಳುವವನು ಎಂಬ ವಿಚಾರವು ರಾಮನಿಗೆ ಪದೇ ಪದೇ ಬರುತ್ತದೆ. ಇಲ್ಲಿ ಗಮನಿಸಿ, ರಾಮನು ಬೇರೆ ಎಲ್ಲೋ ಲಂಕೆಯು ಕಾಣದಿರುವಂತಹ ಅಥವಾ ತನ್ನ ಬಿಡಾರವೇ ಕಾಣದಿರುವಂತಹ ಜಾಗದಲ್ಲಿ ಬಿಡಾರ ಹೂಡುವುದಕ್ಕಿಂತಲೂ ಲಂಕೆಯು ಸ್ಪಷ್ಟವಾಗಿ ಕಾಣುತ್ತಿರುವಂತಹ ಜಾಗದಲ್ಲಿಯೇ ಕುಳಿತು ಲಂಕೆಯನ್ನು ನಿರೀಕ್ಷಿಸುತ್ತಿರುವನು. ಒಂದೊಮ್ಮೆ ಒಬ್ಬ ರಾಕ್ಷಸನು ಆ ಲಂಕೆಯಿಂದ ಹೊರಗೆ ಬಂದರೂ ಅದು ಎಲ್ಲ ವಾನರರ ಕಣ್ಣಿಗೆ ಸ್ಪಷ್ಟವಾಗಿ ಬೀಳುತ್ತದೆ. ರಾತ್ರಿಯಲ್ಲಿ ರಾಕ್ಷಸರು ಮಹಾಬಲಿಷ್ಠರಾಗಿರುವರು. ಯಾವ ಕಾರಣದಿಂದಲೂ ಅವರಿಂದ ತನ್ನ ಸೈನ್ಯದ ಮೇಲೆ ದಾಳಿಯಾಗದಂತೆ ರಾಮನು ಎಚ್ಚರ ವಹಿಸುತ್ತಿರುವನು. ಸಮಸೌಮ್ಯಾನಿ ರಮ್ಯಾಣಿ ವಿಶಾಲಾನ್ಯಾಯತಾನಿ ಚ ದೃಷ್ಟಿರಮ್ಯಾಣಿ ತೇ ದೃಷ್ಟ್ವಾ ಬಭೂವರ್ಜಾತ ವಿಸ್ಮಯಾಃ. ಅವು ಚೌಕಾಕಾರವಿದ್ದು ಶಾಂತ ಸುಂದರ ವಿಶಾಲ ವಿಸ್ತೃತವಾಗಿದ್ದವು. ನೋಡಲು ಅತ್ಯಂತ ರಮಣೀಯವಾಗಿ ಕಂಡುಬರುತ್ತಿದ್ದವು. ಅವನ್ನು ನೋಡಿ ಆ ಎಲ್ಲ ವಾನರ ವೀರರಿಗೆ ಬಹಳ ವಿಸ್ಮಯವಾಯಿತು. ಚಂಪಕಾಶೋಕ ಬಕುಲ ಶಾಲತಾಲ ಸಮಾಕುಲ ಕಮಾಲವನ ಸಂಚನ್ನ ನಾಗಮಾಲಾ ಸಮಾವೃತ ಹಿಂತಾಲೈರರ್ಜುನೈರ್ನೀಪೈ ಸಪ್ತಪರ್ಣೈ ಸುಪುಷ್ಪಿತೈಃ ತಿಲಕೈಃ ಕರ್ಣಿಕಾರೈಶ್ಚ ಪಾಟಲೈಶ್ಚ ಸಮಂತತಃ ಶುಶುಭೆ ಪುಷ್ಪಿತಾಗ್ರೈಶ್ಚ ಲತಾ ಪರಿಗತೈರ್ದ್ರುಮೈಃ ಲಂಕಾ ಬಹುವಿಧೈರ್ದಿವ್ಯೈರ್ಯಥೇಂದ್ರಾಸ್ಯಾಮರಾವತಿ. ಸಂಪಿಗೆ, ಅಶೋಕ, ಬಕುಲ, ಸಾಲ, ತಾಲ ವೃಕ್ಷಗಳಿಂದ ವ್ಯಾಪ್ತವಾಗಿದ್ದು ಅರಳಿ ನಿಂತ ಹಾಗೂ ಬಳ್ಳಿಗಳಿಂದ ಸುತ್ತುವರಿದ ಹಿಂತಾಲ, ಅರ್ಜುನ, ಕದಂಬ ಹೂಗಳು ಅರಳಿದ ಏಳಲಿಯ ಬಾಳೆ, ತಿಲಕ, ಕರ್ಣಿಕಾರ, ಪಾಟಲ ಮುಂತಾದ ದಿವ್ಯ ವೃಕ್ಷಗಳಿಂದ ಕೂಡಿದ ಲಂಕಾ ಪಟ್ಟಣವು ಇಂದ್ರನ ಅಮರಾವತಿಯಂತೆ ಶೋಭಿಸುತ್ತಿತ್ತು. ವಿಚಿತ್ರ ಕುಸುಮೋಪೇತೈ ರಕ್ತಕೋಮಲ ಪಲ್ಲವೈಃ ಶಾದ್ವಲೈಶ್ಚ ತಥಾ ನೀಲೈಶ್ಚಿತ್ರಾಭಿರ್ವನರಾಜಿಭಿಃ. ವಿಚಿತ್ರ ಹೂವುಗಳಿಂದ ಕೂಡಿದ ಕೆಂಪಾದ ತಳಿರುಗಳಿಂದ, ಹಸುರಾದ ಹುಲ್ಲಿನಿಂದ, ವಿಚಿತ್ರ ವನಶ್ರೇಣಿಗಳಿಂದಲೂ ಆ ಪುರಿಯ ಶೋಭೆ ಇನ್ನೂ ಹೆಚ್ಚಾಗಿತ್ತು. ಗಂಧಾಢ್ಯಾನ್ಯತಿರಮ್ಯಾಣಿ ಪುಷ್ಪಾಣಿ ಚ ಫಲಾನಿ ಚ ಧಾರಯಂತ್ಯಗಮಾಸ್ತತ್ರ ಭೂಷಣಾನೀವ ಮಾನವಾಃ. ಮನುಷ್ಯರು ಒಡವೆಗಳನ್ನು ಧರಿಸುವಂತೆ ಅಲ್ಲಿಯ ವೃಕ್ಷಗಳು ಸುಗಂಧಿತ ಹೂವುಗಳನ್ನು ಮತ್ತು ಅತ್ಯಂತ ರಮಣೀಯ ಹಣ್ಣುಗಳನ್ನು ಧರಿಸಿದ್ದವು. ತಚ್ಚೈತ್ರರಥ ಸಂಕಾಶಂ ಮನೋಜ್ಞಂ ನಂದನೋಪಮಂ ವನಂ ಸರ್ವರ್ತುಕಂ ರಮ್ಯಂ ಶುಶುಭೆ ಷಟ್ಪದಾಯುತಂ. ಚೈತ್ರರಥ ಮತ್ತು ನಂದನವನದಂತೆ ಅಲ್ಲಿಯ ಮನೋಹರ ವನಗಳೆಲ್ಲವೂ ಎಲ್ಲ ಋತುಗಳಲ್ಲಿ ಭ್ರಮರಗಳಿಂದ ವ್ಯಾಪ್ತವಾಗಿ ರಮಣೀಯವಾಗಿ ಶೋಭಿಸುತ್ತಿದ್ದವು. ದಾತ್ಯೂಹಕೋ ಯಷ್ಟಿಭಕೈರ್ನೃತ್ಯಮಾನೈಶ್ಚ ಬರ್ಹಿಣೈಃ ಋತಂ ಪರಭೃತಾನಾಂಚ ಶುಶ್ರುವೆ ವನಮನಿರ್ಝರೆ. ಚಾತಕ ಪಕ್ಷಿಗಳಿಂದಲೂ, ನೀರು ಕೋಳಿಗಳಿಂದಲೂ, ಬಕ ಪಕ್ಷಿಗಳು ನೃತ್ಯ ಮಾಡುತ್ತಿದ್ದ ನವಿಲುಗಳಿಂದಲೂ ಆ ವನಗಳು ಶೋಭಿಸುತ್ತಿದ್ದವು. ವನದಲ್ಲಿದ್ದ ಚಿಲುಮೆಗಳ ಬಳಿಯಲ್ಲಿ ಕೋಗಿಲೆಗಳ ಕೂಜನವು ಕೇಳಿಬರುತ್ತಿತ್ತು. ನಿತ್ಯ ಮತ್ತ ವಿಹಂಗಾನಿ ಭ್ರಮರಾಚರಿತಾನಿ ಚ ಕೋಕಿಲಾಕುಲ ಷಂಡಾನಿ ವಿಹಂಗಾಭಿರುತಾನಿ ಚ ಭೃಂಗರಾಜಾಧಿಗೀತಾನಿ ಕುರರಸ್ವನಿತಾನಿ ಚ
ಕೋಣಾಲಕ ವಿಘುಷ್ಟಾನಿ ಸಾರಸಾಭಿರುತಾನಿ ಚ ವಿವಿಶುಸ್ತೆ ತತಸ್ಥಾನಿ ವನಾನ್ಯುಪವನಾನಿ ಚ. ಲಂಕೆಯ ವನ ಉಪವನಗಳು ಸದಾ ಮತ್ತ ವಿಹಂಗಮಗಳಿಂದ ವಿಭೂಷಿತವಾಗಿದ್ದವು. ಅಲ್ಲಿ ವೃಕ್ಷಗಳಲ್ಲಿ ಭ್ರಮರಗಳು ಝೇಂಕರಿಸುತ್ತಿದ್ದವು. ಎಲ್ಲೆಡೆ ಕೋಗಿಲೆಗಳ ಕುಹು ಕುಹು ಕೇಳಿ ಬರುತ್ತಿತ್ತು. ಪಕ್ಷಿಗಳು ಚಿಲಿಪಿಲಿಗುಟ್ಟುತ್ತಿದ್ದವು. ಭೃಂಗಗಳು ಹಾಡುತ್ತಿದ್ದವು. ಕ್ರೂರ ಪಕ್ಷಿಗಳ ಶಬ್ದ ಪ್ರತಿಧ್ವನಿಸುತ್ತಿತ್ತು. ಬೀಜಗದ ಹಕ್ಕಿಗಳಿಂದಲೂ ಸಾರಸ ಪಕ್ಷಿಗಳಿಂದಲೂ ಶಬ್ದಾಯಮಾನವಾಗಿದ್ದ ಲಂಕೆಯ ವನ ಉಪವನಗಳನ್ನು ವಾನರರು ಪ್ರವೇಶಿಸಿದರು. ಸೃಷ್ಟಾ ಪ್ರಮುದಿತಾ ವೀರಾ ಹರಯಃ ಕಾಮರೂಪಿಣಃ ತೇಷಾಂ ಪ್ರವಿಶತಾಂ ತತ್ರ ವಾನರಾಣಾಂ ಮಹೌಜಸಾಂ ಪುಷ್ಪ ಸಂಸರ್ಗ ಸುರಭಿರ್ಭವೌ ಘ್ರಾಣ ಸುಖೋನಿಲಃ ಅನ್ಯೇ ತು ಹರಿವೀರಾಣಾಂ ಯೂಥಾನ್ ನಿಷ್ಕ್ರಮ್ಯ ಯೂಥಪಾಃ ಸುಗ್ರೀವೇಣಾಭ್ಯನುಜ್ಞಾತ ಲಂಕಾಂ ಜಗ್ಮುಃ ಪತಾಕಿನಿ. ಆ ವೀರರೆಲ್ಲರೂ ಇಚ್ಛಾನುಸಾರ ರೂಪ ಧರಿಸುವವರು, ಉತ್ಸಾಹಿಗಳು, ಆನಂದಮಗ್ನರು ಆಗಿದ್ದರು. ಮಹಾ ತೇಜಸ್ವಿ ಆ ವಾನರರು ಅಲ್ಲಿ ಪ್ರವೇಶಿಸುತ್ತಲೇ ಪುಷ್ಪಗಳ ಸಂಸರ್ಗದಿಂದ ಮೂಗಿಗೆ ಸುಖಕರವಾದ, ಅಂದರೆ ಸುವೇಲ ಪರ್ವತದಲ್ಲಿರುವಾಗ ಪುಷ್ಪಗಳ ಸಂಸರ್ಗದಿಂದ ಮೂಗಿಗೆ ಸುಖಕರವಾದ ಸುಗಂಧಿತ ಮಂದ ಮಾರುತ ಬೀಸತೊಡಗಿತು. ಇತರ ಅನೇಕ ಸೇನಾಪತಿ ವಾನರ ವೀರರು ಸುಗ್ರೀವನಿಂದ ಅಪ್ಪಣೆ ಪಡೆದು ಧ್ವಜ ಪತಾಕೆಗಳಿಂದ ಅಲಂಕೃತರಾಗಿ ಅಲ್ಲಿಂದ ಹೊರಟು ಲಂಕಾಪಟ್ಟಣವನ್ನು ಪ್ರವೇಶಿಸಿದರು. ವಿತ್ರಾಸಯಂತೋ ವಿಹಗಾನ್ ಗ್ಲಾಪಯಂತೋ ಮೃಗದ್ವಿಪಾಂ ಕಂಪಯಂತಶ್ಚ ತಾಂ ಲಂಕಾಂ ನಾದೈ ಸ್ವೈರ್ನದತಾಂ ವರಾಹ. ಗರ್ಜಿಸುವವರಲ್ಲಿ ಶ್ರೇಷ್ಠರಾದ ಆ ವಾನರ ವೀರರು ತಮ್ಮ ಸಿಂಹ ಗರ್ಜನೆಯಿಂದ ಪಕ್ಷಗಳನ್ನು ಹೆದರಿಸುತ್ತಾ, ಮೃಗಗಳನ್ನು ಆನೆಗಳನ್ನು ಆಯಾಸಪಡಿಸುತ್ತಾ, ಲಂಕೆಯನ್ನು ನಡುಗಿಸುತ್ತಾ ಮುಂದುವರಿದರು. ಕುರ್ವಂತಸ್ತೆ ಮಹಾವೇಗ ಮಹೀಂ ಚರಣ ಪೀಡಿತಾಂ ರಜಶ್ಚ ಸಹಸೈರ್ವೋಧ್ವರ್ಧ್ವಂ ಜಗಾಮಚರಣೋತ್ಥಿತಂ. ಮಹಾವೇಗಶಾಲಿ ವಾನರರು ತಮ್ಮ ಕಾಲುಗಳ ಸಂಘಟನೆಯಿಂದ ನಡೆಯುತ್ತಿದ್ದಾಗ ಎದ್ದ ಧೂಳಿಯು ಆಕಾಶವನ್ನು ವ್ಯಾಪಿಸಿತು. ವೃಕ್ಷಾ ಸಿಂಹಾಶ್ಚ ಮಹಿಷಾ ವಾರಣಾಶ್ವಮೃಗಾ ಖಗಾಃ ತೇನ ಶಬ್ದೇನ ವಿತ್ರಸ್ತ ಜಗ್ಮುರ್ಭೀತಾ ದಿಶೋ ದಶ. ವಾನರರ ಆ ಸಿಂಹನಾದದಿಂದ ಭಯಗೊಂಡ ಕರಡಿಗಳು, ಸಿಂಹಗಳು, ಕೋಣಗಳು, ಆನೆಗಳು, ಜಿಂಕೆಗಳು, ಪಕ್ಷಿಗಳು ದಿಕ್ಕಾಪಾಲಾಗಿ ಓಡಿ ಹೋದವು. ಶಿಖರಂ ತು ತ್ರಿಕೂಟಸ್ಯ ಪ್ರಾಂಶು ಚೈಕಂ ದಿವಿಸ್ಪೃಶಂ ಸಮಂತಾತ್ ಪುಷ್ಪ ಸಂಚ್ಛನ್ನ ಮಹಾರಜತ ಸನ್ನಿಭಂ. ತ್ರಿಕೂಟ ಪರ್ವತದ ಒಂದು ಶಿಖರವು ಆಕಾಶವನ್ನೇ ಮುಟ್ಟುವಷ್ಟು ಎತ್ತರವಾಗಿತ್ತು. ಅದರ ಮೇಲೆ ಎಲ್ಲೆಡೆ ಹಳದಿ ಹೂವುಗಳು ಬಿಟ್ಟಿದ್ದರಿಂದ ಅದು ಚಿನ್ನದಂತೆಯೇ ತೋರುತ್ತಿತ್ತು. ಶತಯೋಜನ ವಿಸ್ತೀರ್ಣಂ ವಿಮಲಂ ಚಾರುದರ್ಶನಂ ಸಕ್ಷ್ಣಂ ಶ್ರೀಮನ್ಮಹಚ್ಚೈವ ದುಷ್ಪ್ರಾಪಂ ಶಕುನೈರಪಿ. ಆ ಶಿಖರವು 100 ಯೋಜನ ವಿಸ್ತಾರವಾಗಿತ್ತು. ಅದು ನೋಡಲು ಬಹಳ ಸುಂದರ, ಸ್ವಚ್ಛ, ಸ್ನಿಗ್ಧ, ಕಾಂತಿಯುಕ್ತ, ವಿಶಾಲವಾಗಿತ್ತು. ಪಕ್ಷಿಗಳಿಗೂ ತುದಿಯವರೆಗೆ ತಲುಪಲು ಕಷ್ಟವಾಗುತ್ತಿತ್ತು. ಮನಸಾಪಿ ದುರಾರೋಹಂ ಕಿಂ ಪುನಃ ಕರ್ಮಣ ಜನೈಃ ನಿವಿಷ್ಟ ತಸ್ಯ ಶಿಖರೆ ಲಂಕಾ ರಾವಣ ಪಾಲಿತ. ಸಾಮಾನ್ಯರಿಗೆ ಅದನ್ನು ಹತ್ತಲು ಮನಸ್ಸಿನಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಹೀಗಿರುವಾಗ ಪ್ರತ್ಯಕ್ಷವಾಗಿ ಹತ್ತುವುದು ಎಲ್ಲಿಂದ ಬಂತು? ಇಂತಹ ದುರ್ಗಮ ತ್ರಿಕೂಟ ಪರ್ವತ ಶಿಖರದ ಮೇಲ್ಭಾಗದಲ್ಲಿ ರಾವಣನು ಪಾಲಿಸುತ್ತಿದ್ದ ಲಂಕೆಯು ನೆಲೆಸಿತ್ತು. ದಶಯೋಜನ ವಿಸ್ತೀರ್ಣ ವಿಂಶದ್ಯೋಜನಮಾಯತ ಸಾಪುರಿ ಗೋಪುರೈರುಚ್ಚೈ ಪಾಂಡುರಾಂಬುದ ಸನ್ನಿಭೈ ಲಾಂಛನೇನ ಚ ಶಾಲೇನ ರಾಜತೇನ ಚ ಶೋಭತೆ. ಆ ಲಂಕಾಪುರಿಯು 10 ಯೋಜನ ಅಗಲವಾಗಿಯೂ 20 ಯೋಜನ ಉದ್ದವಾಗಿಯೂ ಇದ್ದು ಬಿಳಿಯ ಮೋಡಗಳಂತೆ ಕಾಣುವ ಎತ್ತರವಾದ ಗೋಪುರಗಳಿಂದ ಶೋಭಿಸುತ್ತಿತ್ತು. ಪ್ರಾಸಾದೈಶ್ಚ ವಿಮಾನೈಶ್ಚ ಲಂಕಾ ಪರಮಭೂಷಿತ ಘನೈರಿವಾತ ಪಾಪಾಯೇ ಮಧ್ಯಮಂ ವೈಷ್ಣವಂ ಪದಂ. ಗ್ರೀಷ್ಮ ಋತುವಿನ ಕೊನೆಯಲ್ಲಿ ವರ್ಷಾಕಾಲದ ದಟ್ಟವಾದ ಮೋಡಗಳು ಆಕಾಶದ ಶೋಭೆ ಹೆಚ್ಚಿಸುವಂತೆಯೇ ಪ್ರಾಸಾದಗಳಿಂದ ಮತ್ತು ವಿಮಾನಗಳಿಂದ ಲಂಕೆಯು ಅತ್ಯಂತ ಶೋಭಿತವಾಗಿತ್ತು. ಯಸ್ಯಾಂ ಸ್ತಂಭ ಸಹಸ್ರೇಣ
ಪ್ರಾಸಾದ ಸಮಲಂಕೃತಃ ಕೈಲಾಸ ಶಿಖರಾಕಾರೋ ದೃಶ್ಯತೆ ಕಮಿವೋಲ್ಲಿಖನ್. ಆ ಪುರಿಯಲ್ಲಿ 1000 ಕಂಬಗಳ ಅದ್ಭುತ ಒಂದು ಚೈತ್ಯ ಪ್ರಾಸಾದವು ಶೋಭಿಸುತ್ತಿತ್ತು. ಅದು ಕೈಲಾಸ ಶಿಖರದಂತೆ ಇದ್ದು ಆಕಾಶದಲ್ಲಿ ಗೆರೆಯನ್ನು ಎಳೆಯುತ್ತಿರುವುದೋ ಎಂದು ಕಾಣುತ್ತಿತ್ತು. ಹಿಂದೆ ಹನುಮಂತನು ಬಂದಾಗ ಒಂದು ಇದೇ ರೀತಿಯ ಚೈತ್ಯ ಪ್ರಾಸಾದವನ್ನು ನಾಶಗೊಳಿಸಿದ್ದನಲ್ಲವೇ? ರಾಕ್ಷಸರಲ್ಲಿ ಎಷ್ಟರ ಮಟ್ಟಿನ ಸಂಪನ್ಮೂಲವಿತ್ತೆಂದರೆ ಬಹುಶಃ ಅದನ್ನು ಪುನಃ ಅವರು ಕಟ್ಟಿ ಎತ್ತಿ ನಿಲ್ಲಿಸಿರಬಹುದು. ದೈತ್ಯಸ್ಥ ರಾಕ್ಷಸೇಂದ್ರಸ್ಯ ಬಭೂವಪುರಭೂಷಣಂ ಶತೇನ ರಕ್ಷಸಾಂ ನಿತ್ಯಂ ಯಸ್ ಸಮಗ್ರೇಣ ರಕ್ಷತೆ. ರಾಕ್ಷಸ ರಾಜ ರಾವಣನ ಆ ಚೈತ್ಯ ಪ್ರಾಸಾದವು ಲಂಕೆಗೆ ಭೂಷಣಪ್ರಾಯವಾಗಿತ್ತು. ಅನೇಕ 100 ರಾಕ್ಷಸರು ಆ ಪ್ರಾಸಾದವನ್ನು ಸಮಗ್ರವಾಗಿ ಪ್ರತಿದಿನವೂ ರಕ್ಷಿಸುತ್ತಿದ್ದರು. ಮನೋಜ್ಞಾಂ ಕಾಂಚನವತೀಂ ಪರ್ವತೈರುಪಶೋಭಿತಾಂ ನಾನಾ ಧಾತು ವಿಚಿತ್ರ ಉದ್ಯಾನೈರುಪಶೋಭಿತಾಂ. ಹೀಗೆ ಆ ಪುರಿಯು ಬಹಳ ಮನೋಹರ ಸುವರ್ಣಮಯ ಅನೇಕ ಪರ್ವತಗಳಿಂದ ಅಲಂಕೃತವಾಗಿದ್ದು ನಾನಾ ವಿಧದ ವಿಚಿತ್ರ ಧಾತುಗಳಿಂದ ಚಿತ್ರಿತವಾಗಿ ಅನೇಕ ಉದ್ಯಾನವನಗಳಿಂದ ಶೋಭಿಸುತ್ತಿತ್ತು. ನಾನಾ ವಿಹಗ ಸಂಘುಷ್ಟಾಂ ನಾನಾ ಮೃಗ ನಿವೇಶೇವಿತಾಂ ನಾನಾ ಕುಸುಮ ಸಂಪನ್ನಾಂ ನಾನಾ ರಾಕ್ಷಸ ಸೇವಿತಾಂ. ನಾನಾ ಪ್ರಕಾರದ ಪಕ್ಷಿಗಳಿಂದ ನಿನಾದಿತವಾಗಿತ್ತು, ನಾನಾ ವಿಧದ ಮೃಗಗಳಿಂದ ಸೇವಿತವಾಗಿತ್ತು, ಅನೇಕ ರೀತಿಯ ಪುಷ್ಪಗಳಿಂದ ಸಂಪನ್ನವಾಗಿದ್ದು ಅನೇಕ ಆಕಾರದ ರಾಕ್ಷಸರು ಅಲ್ಲಿ ವಾಸಿಸುತ್ತಿದ್ದರು. ತಾಂ ಸಮೃದ್ಧಾರ್ಥಾಂ ಲಕ್ಷ್ಮೀವಾನ್ ಲಕ್ಷ್ಮಣಾಗ್ರಜಃ ರಾವಣಸ್ಯ ಪುರೀಂ ರಾಮೋ ದದರ್ಶ ಸಹ ವಾನರೈಃ. ಧನ ಧಾನ್ಯಗಳಿಂದ ಸಮೃದ್ಧವಾದ ಮನೋವಾಂಛಿತ ವಸ್ತುಗಳಿಂದ ತುಂಬಿದ್ದ ಆ ರಾವಣನ ಲಂಕೆಯನ್ನು ಲಕ್ಷ್ಮಣನ ಅಣ್ಣ ಲಕ್ಷ್ಮೀವಂತ ಶ್ರೀರಾಮನು ವಾನರರೊಂದಿಗೆ ನೋಡಿದನು. ತಾಂ ಮಹಾಗೃಹ ಸಂಬಾಧಾಂ ದೃಷ್ಟ್ವಾ ಲಕ್ಷ್ಮಣ ಪೂರ್ವಜಃ ನಗರೀಂ ತ್ರಿದಿವಸ ಪ್ರಖ್ಯಾಂ ವಿಸ್ಮಯಂ ಪ್ರಾಪ ವೀರ್ಯವಾನ್. ದೊಡ್ಡ ದೊಡ್ಡ ಸೌಧಗಳಿಂದ ಕೂಡಿದ್ದ ಆ ಸ್ವರ್ಗ ತುಲ್ಯ ನಗರವನ್ನು ನೋಡಿ ಪರಾಕ್ರಮಿ ಶ್ರೀರಾಮನು ವಿಸ್ಮಯಗೊಂಡನು. ತಾಂ ರತ್ನಪೂರ್ಣಾಂ ಬಹು ಸಂವಿಧಾನಾಂ ಪ್ರಾಸಾದಮಾಲಾಭಿರಲಂಕೃತಾಂ ಚ ಪುರಿ ಮಹಾಯಂತ್ರ ಕವಾಟ ಮುಖ್ಯಾಂ ದದರ್ಶ ರಾಮೋ ಮಹತಾ ಬಲೇನ. ಹೀಗೆ ತನ್ನ ವಿಶಾಲ ಸೈನ್ಯದೊಂದಿಗೆ ಶ್ರೀ ರಘುನಾಥನು ಅನೇಕ ರೀತಿಯಿಂದ ರತ್ನಗಳಿಂದ ತುಂಬಿದ ಹಲವಾರು ರಚನೆಗಳಿಂದ ಸುಸಜ್ಜಿತವಾದ ಎತ್ತರವಾದ ಪ್ರಾಸಾದಗಳ ಸಾಲುಗಳಿಂದ ಸಮಲಂಕೃತವಾದ ದೊಡ್ಡ ದೊಡ್ಡ ಯಂತ್ರಗಳಿಂದ ನಿರ್ವಹಿಸುತ್ತಿದ್ದ ಮಹಾದ್ವಾರಗಳಿಂದ ಕೂಡಿದ ಆ ಅದ್ಭುತ ಪುರಿಯನ್ನು ನೋಡಿದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 39ನೆಯ ಸರ್ಗವು ಪೂರ್ಣವಾಯಿತು. ಈ ಅಧ್ಯಾಯದಲ್ಲಿ ಕೇಳುವಾಗ ಕೆಲವೊಮ್ಮೆ ವಾನರರು ದೂರದಿಂದ ಸುವೇಲಗಿರಿಯಿಂದ ಆ ಲಂಕಾನಗರಿಯನ್ನು ನಿರೀಕ್ಷಿಸುತ್ತಾ ಅದನ್ನು ವೀಕ್ಷಿಸುತ್ತಿರುವರೋ ಅಥವಾ ಅವರೇ ಲಂಕಾನಗರಿಯೊಳಗೆ ಪ್ರವೇಶ ಮಾಡಿಬಿಟ್ಟಿರುವರೋ ಎಂಬ ಅನುಮಾನ ಬರುವಂತೆ ಅದ್ಭುತವಾದಂತಹ ಕಾವ್ಯಾಲಂಕಾರವನ್ನು ವಾಲ್ಮೀಕಿಗಳು ಉಪಯೋಗಿಸಿದ್ದಾರೆ. ಯುದ್ಧದ ದೃಷ್ಟಿಯಿಂದಲೂ ರಾಜನೀತಿಯ ದೃಷ್ಟಿಯಿಂದಲೂ ಮಾರನೆಯ ದಿನ ಬೆಳಗಿನಿಂದಲೇ ಯುದ್ಧವು ಆರಂಭವಾಗಬೇಕಾಗಿರುವಾಗ ನಿರಂತರವಾಗಿ ಆ ಶತ್ರುವು ನಮ್ಮ ಕಣ್ಣಳತೆಯಲ್ಲಿ ಇರುವಂತೆಯೇ ನೋಡಿಕೊಳ್ಳಬೇಕಲ್ಲವೇ? ಹಾಗೆಯೇ ಯಾವ ಶತ್ರು ನಗರಿಯನ್ನು ನಾವು ನಾಶ ಮಾಡುತ್ತಲಿರುವೆಯೋ ಅದನ್ನು ಮೊದಲು ಸೌಮ್ಯ ಭಾವದಿಂದ ಹಾಗೂ ಸಮಾಧಾನದಿಂದ ಅದನ್ನು ವೀಕ್ಷಿಸಿ ಅದರಲ್ಲಿ ಎಲ್ಲೆಲ್ಲಿ ಯಾವ ಯಾವ ಸ್ಥಳಗಳಿವೆ, ಯಾವ ಯಾವ ಆಯಕಟ್ಟಿನ ಸ್ಥಳಗಳಿವೆ ಎಂಬುದನ್ನು ಪ್ರತಿಯೊಬ್ಬ ವಾನರ ವೀರನು ನೋಡಿಕೊಂಡಿದ್ದರಲ್ಲವೇ ಮಾರನೆಯ ದಿನದಿಂದ ಅಲ್ಲಿ ರಾಕ್ಷಸರ ನೆನಪಿರಲಿ, ಒಂದು ನಗರವನ್ನು ಹಾಳು ಮಾಡುವುದಾಗಲಿ ಅಥವಾ ಅಲ್ಲಿನ ಜನರನ್ನು ಹಿಂಸಿಸುವುದಾಗಲಿ ಸಾಮಾನ್ಯವಾಗಿ ಸೈನ್ಯಗಳ ಉದ್ದೇಶವಾಗಿರುವುದಿಲ್ಲ. ನಗರವನ್ನು ಹಾಗೂ ಅತಿ ಮುಖ್ಯವಾದ ಸ್ಥಾನಗಳನ್ನು ಧ್ವಂಸಪಡಿಸುವ ಮೂಲಕ ಆ ರಾಜ್ಯವನ್ನು ಆ ದೇಶವನ್ನು ಯಾರು ಆಳುತ್ತಿರುವನೋ ಆತನಿಗೆ ಹೆಚ್ಚಿನ ನಷ್ಟ ಉಂಟಾಗುತ್ತದೆ. ಆ ಕಾರಣದಿಂದಾಗಿ ಒಂದು ಆತ ಯುದ್ಧವನ್ನು ಮುಂದುವರಿಸಲಾಗದೆ ಶರಣಾಗತನಾಗಬೇಕು. ಇಲ್ಲದೆ ಹೋದರೆ ಆತ ಶರಣಾಗತನಾಗುವವರೆಗೂ ಕೂಡ ಆತನನ್ನು ನಿರಂತರವಾಗಿ ಯಾರು ದೇಶವನ್ನು ಆಳುತ್ತಿರುವನೋ ಅವನನ್ನು ಹಿಂಸಿಸುವ ಸಲುವಾಗಿಯೇ ಆ ನಗರವನ್ನು ಧ್ವಂಸ ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತದೆ. ಈ ಕಾರಣದಿಂದಾಗಿಯೇ ಹೇಳುವುದು,
ರಾಜನಾದವನು ಯೋಗ್ಯನಾಗಿದ್ದರೆ, ರಾಜನಾದವನು ದೇಶದ ರಕ್ಷಣೆಯನ್ನು ಮಾಡುವವನಾಗಿದ್ದರೆ, ರಾಜನಾದವನು ತನ್ನ ಇಂದ್ರಿಯಗಳಿಗೆ ಬಲಿಯಾಗಿ ತನ್ನ ಕಾಮ ಕ್ರೋಧ ಲೋಭ ಮೋಹಗಳಲ್ಲಿ ಮುಳುಗಿ ಆತ ತನ್ನ ಲೋಭದಿಂದಾಗಿ ದೇಶದ ಹಿತವನ್ನು ಬಲಿ ಕೊಡದಂತಹ ಅಂತಹ ಯೋಗ್ಯ ರಾಜನನ್ನು ನಾವು ಆರಿಸಬೇಕಲ್ಲವೇ? ಪ್ರಜಾಪ್ರಭುತ್ವದಲ್ಲಿರುವ ನಾವು ಅತ್ಯಂತ ಯೋಗ್ಯ ವ್ಯಕ್ತಿಯನ್ನು ಆರಿಸಿ ಆ ಸ್ಥಾನದಲ್ಲಿ ಕೂರಿಸಿದರೆ ಈ ದೇಶದ ವಿನಾಶ ಸಂಭವಿಸುವುದಿಲ್ಲ. ಇಲ್ಲವೇ ಅಯೋಗ್ಯ ವ್ಯಕ್ತಿಯನ್ನು, ಯಾರು ತನ್ನ ಮದ ಮೋಹಗಳಿಂದ ತನ್ನ ಲೋಭದ ಕಾರಣದಿಂದಾಗಿ ತನ್ನ ಲೋಭವನ್ನು ತೀರಿಸಿಕೊಳ್ಳಲು, ತನ್ನ ಆಸೆಯನ್ನು ತೀರಿಸಿಕೊಳ್ಳಲು ದೇಶದ ಹಿತವನ್ನೇ ಬಲಿ ಕೊಡುವನೋ ಅಂತಹ ವ್ಯಕ್ತಿಯ ಕೈಗೆ ನಾವೇನಾದರೂ ಅಧಿಕಾರವನ್ನು ಕೊಟ್ಟರೆ ಮುಂದೆ ಲಂಕೆಗಾದ ಸ್ಥಿತಿಯೇ ನಮಗೂ ಆಗುವುದಲ್ಲವೇ? ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.